ನಾವು ನಿಮ್ಮನ್ನು ಹಿಡಿಯೋದಿಲ್ಲ. ಇನ್ಸೂರೆನ್ಸ್ ಡಿಎಲ್ ಎರಡು ಇಂಪಾರ್ಟೆಂಟು, ಎರಡು ಇದಾವೆ ತಾನೆ. ಆಫೆ ಆಟೋ ಇದು ಇಂಪಾರ್ಟೆಂಟ್ ಅಪ್ಪ. ಇದರಲ್ಲಿ 6 ಜನ 8 ಜನ ಹಾಕ್ಕೊಂಡು ಎಷ್ಟು ದಿವಸ ಆಯ್ತು ಆಗೋಗೆ? 10 ದಿವಸ ಆಗಿದೆ. ಈಗ ಯಾಕೆ ಮಾಡ್ತಿಲ್ಲ? ಈಗ ಯಾವಾಗ ಮಾಡಿಸ್ತೀಯ? 15 ದಿವಸ. ಇದು 15 ದಿವಸ ಕಡೆ ಇನ್ಸೂರೆನ್ಸ್ ಮಾಡಿಸಿ ನನಗೆ ತೋರಿಸ್ಬೇಕು. ಹೌದು, ಹೀಗೆ ಸಾಲು ಸಾಲಾಗಿ ನಿಂತಿರುವ ವಾಹನಗಳು, ಚಾಲಕರಲ್ಲಿ ಇನ್ಶೂರೆನ್ಸ್ ಮಹತ್ವದ ಕುರಿತು ಅರಿವು ಮೂಡಿಸುತ್ತಿರುವ ಸಂಚಾರಿ ಪೊಲೀಸ್ ಅಧಿಕಾರಿಗಳು, ಸ್ಥಳದಲ್ಲೇ ವಾಹನಗಳ ಇನ್ಶೂರೆನ್ಸ್ ಪ್ರಕ್ರಿಯೆ ನಡೆಸುತ್ತಿರುವ ಅಧಿಕಾರಿಗಳು. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಇತ್ತೀಚೆಗೆ ನಗರದಲ್ಲಿ ಅಲ್ಲಲ್ಲಿ ವಾಹನಗಳು ಅಪಘಾತಗಳಾಗಿ ಜೀವಕ್ಕೆ ಕುತ್ತಾಗಿರುವ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಆದರೆ ವಾಹನಗಳ ಇನ್ಶೂರೆನ್ಸ್ ಕುಟುಂಬಕ್ಕೆ ಪರಿಹಾರ ಬರದೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಅಲ್ಲದೆ ಇನ್ಶೂರೆನ್ಸ್ ಇಲ್ಲದ ವಾಹನ ಸಂಚಾರದಿಂದ ಅಪಘಾತವಾದರೆ ಇತ್ತ ಮಾಲೀಕನಿಗೂ ಹಾಗೂ ವಾಹನಕ್ಕೂ ನಷ್ಟದ ಜೊತೆಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನ ಮನವರಿಕೆ ಮಾಡುವ ಕೆಲಸವನ್ನ ಸಂಚಾರಿ ಮಹಿಳಾ ಪೊಲೀಸ್ ಅಧಿಕಾರಿ ಮಂಜುಳಾ ಮಾಡಿದ್ದಾರೆ. ಇನ್ಶೂರೆನ್ಸ್ ಇಲ್ಲದ ವಾಹನಗಳಿಗೆ ಸ್ಥಳದಲ್ಲಿಯೇ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಕಂಪನಿಗಳ ಸಿಬ್ಬಂದಿಗಳನ್ನ ಕರೆಸಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. 15 ದಿವಸ ಇದೊಂದು ಫೋಟೋ ಇಡ್ಕೊ ಸ್ವಾಮಿ. 15 ದಿವಸ ಆದಮೇಲೆ ಈ ನಂಬರ್ಗೆ ಕಾಲ್ ಮಾಡ್ತಾರೆ. ಕಟ್ಟಿ ನಾನು ತೋರಿಸ್ಬೇಕು. ಗ್ಯಾರಂಟಿನಾ? ಈ ಆಟೋವ್ರದ್ದು ಇನ್ಸೂರೆನ್ಸ್ ಎಲ್ಲ ಇದೆ. ಇನ್ಸೂರೆನ್ಸು ಬೇಕು ಅಂತ ಹೇಳ್ತಿರೋದು ಗೊತ್ತಾ? ಆಕ್ಸಿಡೆಂಟ್ಗಳಾಗ್ತಾ ಇದೆ, ಯಾರಿಗೂ ಇನ್ಸೂರೆನ್ಸ್ ಕವರ್ ಆಗ್ತಾ ಇಲ್ಲ. ಹಂಗಾಗಿ ಇನ್ಸೂರೆನ್ಸ್ ಆಗಲಿ ಅಂತ ಹೇಳ್ತಾ ಇರೋದು. ಈಗ ನಿಮ್ಮ ಆಟೋಗಳಿಗೆಲ್ಲ ಇನ್ಸೂರೆನ್ಸ್ ಇಲ್ಲ, ಏನು ಮಾಡಬೇಕು? ಯಾವಾಗ ಮಾಡಿಸ್ತೀರಾ? 15 ದಿವಸ ಟೈಮ್ ಕೊಡಲ್ಲ. ಈಗ ನಿಮ್ಮ ನಂಬರ್ಗಳೆಲ್ಲ ನನಗೆ ಕೊಟ್ಟು ಹೋಗ್ಬೇಕು. ನೀವು ಮಾಡಿಸಿ ನಾನು ರಿಪೋರ್ಟ್ ಮಾಡಬೇಕು. ಎಷ್ಟಾಗತ್ತೆ ಒಂದು ಇನ್ಸೂರೆನ್ಸ್ಗೆ? 10,000 ರೆಡಿ ಮಾಡ್ಕೋಬೇಕು. ವಿತಿನ್ ವೀಕಲ್ಲಿ ಕೊಡಬೇಕು. ನೋಡಿ, ಇವತ್ತು ಇನ್ಸೂರೆನ್ಸ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ. ಸರಿ, ಇನ್ನು ಡಿಸೆಂಬರ್ವರೆಗೂ ಇದೆ ಇನ್ಸೂರೆನ್ಸ್. ಇದು ಡಿಸೆಂಬರ್ವರೆಗೂ ಇರೋದ್ರಿಂದ ಇನ್ಸೂರೆನ್ಸ್ ಆಗಿದ ತಕ್ಷಣ ಮಾಡ್ಕೋಬೇಕು. ಇದು ಕಳಿಸ್ಕೊಡ್ತಾ ಇದ್ದೀನಿ. ಈಗ ನಿಂದಪ್ಪ ಮೇಡಮ್ ಒಂದು 15 ದಿವಸ ಟೈಮ್ ಬೇಕು. 15 ದಿವಸ ಟೈಮ್ ಬೇಕು. ಈಗ ನಂಬರ್ ನೋಟ್ ಮಾಡ್ಕೊ, ಫೋಟೋ ಇಡ್ಕೊ. 15 ದಿವಸದಲ್ಲಿ ಇನ್ಸೂರೆನ್ಸ್ ಮಾಡಿ ನನಗೆ ಬಂದು ರಿಪೋರ್ಟ್ ಮಾಡಬೇಕು. ನಿಮ್ಮದು ಗೊತ್ತಾ? ಆ ಕಡೆ ನಿಂತ್ಕೊಳ್ಳಿ. ನಿಮ್ಮದು ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕು? 15 ದಿವಸ. ಇದು ಫೋಟೋ ಇಡ್ಕೊ. 15 ದಿವಸ ಒಳಗಡೆ ಇನ್ಸೂರೆನ್ಸ್ ಮಾಡಿ ನನಗೆ ಬಂದು ತೋರಿಸ್ಬೇಕು. ಆಫೆ ಆಟೋ ಇದು ಇಂಪಾರ್ಟೆಂಟ್ ಅಪ್ಪ. ಇದರಲ್ಲಿ 6 ಜನ 8 ಜನ ಹಾಕ್ಕೊಂಡು ಎಷ್ಟು ದಿವಸ ಆಯ್ತು ಆಗೋಗೆ? 10 ದಿವಸ ಆಗಿದೆ. ಈಗ ಯಾಕೆ ಮಾಡ್ತಿಲ್ಲ? ಈಗ ಯಾವಾಗ ಮಾಡಿಸ್ತೀಯ? 15 ದಿವಸ. ಇದು 15 ದಿವಸ ಕಡೆ ಇನ್ಸೂರೆನ್ಸ್ ಮಾಡಿಸಿ ನನಗೆ ತೋರಿಸ್ಬೇಕು. ನಿಮ್ದು ಇನ್ಸೂರೆನ್ಸ್ ಎಲ್ಲ ಹಿಂಗೆ ಹೇಳ್ತೀರಾ? ನೋಡಿ, ಏಜ್ ಆಗಿದೆ, ಏನಂದ್ರೆ ಅಷ್ಟೇ 10 ನಂಬರ್ ಅಷ್ಟೇ. ಮುಂದೆ ಒಟ್ನಲ್ಲಿ ನಗರದ ಎಲ್ಲೆಡೆ ಇನ್ಶೂರೆನ್ಸ್ ಇಲ್ಲದೆ ಯಥೇಚ್ಛವಾಗಿ ವಾಹನಗಳು ಸಂಚರಿಸುತ್ತಿವೆ. ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡುತ್ತಿರುವ ಸಂಚಾರಿ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.